ನಮಸ್ಕಾರ. ಜೈ ಹನುಮಾನ್. ರಿಷಬ್ ಶೆಟ್ರು ಈ ಚಿತ್ರದಲ್ಲಿ ಆಂಜನೇಯನ ಪಾತ್ರ ಮಾಡ್ತಿದ್ದಾರೆ. ಈ ಚಿತ್ರದ ಲಾಂಚ್ ಏನಿದೆ ಅಥವಾ ಮುಹೂರ್ತ ಏನಿದೆ, ಹಂಪಿಯ ಆಂಜನೇಯ ಬೆಟ್ಟ ಏನಿದೆ, ಆ ಬೆಟ್ಟದಲ್ಲಿ ಲಾಂಚ್ ಆಗ್ತಿರುವಂಥದ್ದು ಅಥವಾ ಮುಹೂರ್ತ ಆಗ್ತಿರುವಂಥದ್ದು. ಆಂಜನೇಯನ ಜನ್ಮಸ್ಥಳ. ಹಾಗಾಗಿ ಇಲ್ಲಿಯೇ ಚಿತ್ರದ ಮುಹೂರ್ತ ಆಗಬೇಕು ಅನ್ನುವಂಥ ಪ್ಲಾನ್. ಸೊ, ಈ ಒಂದು ಕಾರಣಕ್ಕಾಗಿ ಚಿತ್ರದ ಲಾಂಚ್ ಅಲ್ಲಿ ಆಗ್ತಿದೆ. ಪ್ರಶಾಂತ್ ವರ್ಮ ಈ ಹಿಂದೆ ಹನುಮ್ಯಾನ್ ಅನ್ನುವಂಥ ಒಂದು ಚಿತ್ರ ಮಾಡಿದ್ರು, ಸೂಪರ್ ಹಿಟ್ ಸಿನಿಮಾ. ಜನ ಮೆಚ್ಚಿದ್ರು, ಹಾಗೇನೆ ಮಕ್ಕಳು ಮೆಚ್ಚಿದ್ರು. ಈಗ ಜೈ ಹನುಮಾನ್ ಅನ್ನುವಂಥ ಒಂದು ಚಿತ್ರ ಮಾಡ್ತಿರುವಂಥದ್ದು. ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಮೈತ್ರೀಸ್ ಮೂವೀಸ್ ಮೇಕರ್ ಏನಿದ್ದಾರೆ, ಅದೇ ಪುಷ್ಪ ಚಿತ್ರದ ನಿರ್ಮಾಪಕರು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಪ್ಯಾನ್ ಇಂಡಿಯಾ ಚಿತ್ರ ಇದು. ಬಹುಕೋಟಿಯಲ್ಲಿ ರೆಡಿ ಆಗುತ್ತೆ. ಜೈ ಆಂಜನೇಯ ಅಂತ ಹೇಳಿ ರಿಷಬ್ ಶೆಟ್ರು ಕೂಡ ಈ ಒಂದು ಚಿತ್ರವನ್ನ ಶುರು ಮಾಡಿರುವಂಥದ್ದು, ಒಪ್ಕೊಂಡಿರುವಂಥದ್ದು. ಚಿತ್ರದ ನಿರ್ದೇಶಕರು ಕತೆ ಬಂದು ಹೇಳಿದಾಗ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ಈ ಚಿತ್ರ ಒಪ್ಕೊಂಡ್ರು. ಇನ್ನೊಂದು ಕಾರಣನೂ ಹೇಳಿದ್ರು ಅವರು. ಚಿತ್ರದ ಪ್ರಚಾರ ಸಂದರ್ಭ ಅಂದ್ರೆ ಅದು ಕಾಂತಾರ ಚಿತ್ರದ ಪ್ರಚಾರ ಸಂದರ್ಭದಲ್ಲಿ ಹೇಳ್ಕೊಂಡಿರುವಂಥದ್ದು ಏನಂತಂದ್ರೆ, ಆಂಜನೇಯ ನಮ್ಮವನು, ಹಾಗಾಗಿ ಈ ಚಿತ್ರ ಒಪ್ಕೊಂಡೆ ಅಂತ ಹೇಳಿ ಹೇಳ್ತಾರೆ. ಸೊ, ಆಂಜನೇಯನ ಪಾತ್ರದಲ್ಲಿ ಈಗಾಗಲೇ ರಿಷಬ್ ಶೆಟ್ಟರ್ ಹೇಗೆ ಕಾಣ್ತಾರೆ ಅನ್ನುವಂಥದ್ದು ಗೊತ್ತಿರುವಂಥದ್ದೇ. ಸೊ, ಆ ಫೋಟೋಸ್ ತುಂಬ ವೈರಲ್ ಆಗಿರುವಂಥದ್ದು. ಇಡೀ ಸಿನಿಮಾ ಹೇಗಿರುತ್ತೆ ಅನ್ನುವಂಥ ಕುತೂಹಲ. ಫೆಬ್ರವರಿ 22, 2026 ಹಂಪಿಯ ಆಂಜನೇಯ ಬೆಟ್ಟ, ಇಲ್ಲಿ ಚಿತ್ರದ ಮುಹೂರ್ತ ಆಗ್ತಾ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತಷ್ಟು ಇನ್ನಷ್ಟು ವಿಷಯ ಇರುತ್ತೆ, ನಿಮಗೆ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.